ಹಾಯ್ ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಹೋಗ್ತಾ ಇರೋದು ಹೈದರಾಬಾದ್ನಲ್ಲಿರೋ ಶ್ರೀ ಪದ್ಮಾವತಿ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಗೆ. ಸಿಟಿ ತುಂಬ ಬ್ಯುಸಿ ಇರುತ್ತೆ. ಟ್ರಾಫಿಕ್, IT ಜನರು, ಬ್ಯುಸಿ ಲೈಫ್ ಇದೆಲ್ಲದರ ಮಧ್ಯೆ ನಮಗೇನಾದರೂ ಪೀಸ್ ಬೇಕನ್ನಿಸ್ದಾಗ ನಾನು ಮತ್ತು ನನ್ನ ರೂಮ್ಮೇಟ್ ಆವಾಗವಾಗ ಟೆಂಪಲ್ಸ್ನ ಸರ್ಚ್ ಮಾಡಿ ಹೋಗ್ತಾ ಇರ್ತೀವಿ. ಸೊ ಇವತ್ತಿಗೆ ಈ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಹೇಗಿದೆ ಅಂತ ಆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಕಮೆಂಟಲ್ಲಿ ತಿಳಿಸಿ. ಟೆಂಪಲ್ಸ್ಗೆಲ್ಲ ಹೋದರೆ ನಾವೇನೋ ಬೇರೆ ವರ್ಲ್ಡ್ಗೆ ಹೋದಂಗೆ ಅನಿಸುತ್ತೆ. ಟೆಂಪಲ್ ಒಳಗೆ ಹೋದ್ಮೇಲೆ ಮನಸ್ಸು ತುಂಬ ಶಾಂತವಾಯಿತು. ದರ್ಶನ ಮುಗಿಸ್ಕೊಂಡ್ಮೇಲೆ ನಾನು ಚಿಕ್ಕವಳಿದ್ದಾಗ ಕೇಳಿದ ಒಂದು ಸ್ಟೋರಿ ನೆನಪಾಯಿತು. ಅದೇನಂತ ಹೇಳ್ತೀನಿ ಕೇಳಿ. ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮೀ ದೇವಿಯನ್ನು ಹುಡುಕೊಂಡು ಭೂಲೋಕಕ್ಕೆ ಬಂದಾಗ ಅಲ್ಲಿ ಪದ್ಮಾವತಿ ದೇವಿಯನ್ನು ಫಸ್ಟ್ ಟೈಮ್ ನೋಡಿದಾಗ ಶ್ರೀನಿವಾಸ ಸ್ವಾಮಿ ಮತ್ತು ಪದ್ಮಾವತಿಯ ಮಧ್ಯೆ ಒಂದು ಡಿವೈನ್ ಕನೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಪದ್ಮಾವತಿ ದೇವಿ ಆಕಾಶರಾಜನ ಮಗಳು ಆದ ಕಾರಣ ವೆಂಕಟೇಶ್ವರ ಸ್ವಾಮಿಯವರು ಕುಬೇರನ ಹತ್ತಿರ ಸಾಲ ಕೇಳಿ ಅವರ ಕಲ್ಯಾಣ ನಡೆಯುತ್ತೆ. ಈ ಕಲ್ಯಾಣದ ಕಾರಣದಿಂದಾಗಲೇ ವೆಂಕಟೇಶ್ವರ ಸ್ವಾಮಿಯನ್ನು ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಅಂತಲೂ ಕರೆಯಲಾಗುತ್ತದೆ ಹಾಗೂ ಪದ್ಮಾವತಿ ಪ್ರಿಯ ಗೋವಿಂದ ಅಂತಲೂ ಕರೆಯಲಾಗುತ್ತದೆ. ಸೊ ಆಮೇಲೆ ದರ್ಶನ ಮುಗಿಸ್ಕೊಂಡು ನಾನು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಅಲ್ಲಿ ವಿಷ್ಣು ಸಹಸ್ರನಾಮ, ಗೋವಿಂದ ನಾಮಗಳನ್ನು ಎಲ್ಲ ಭಕ್ತರು ಸೇರಿ ಜಪಿಸುತ್ತಾರೆ. ಓ ಮೈ ಗಾಡ್, ಆ ಮೂಮೆಂಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ಸ್ವಾಮಿಗೆ ಮಹಾಮಂಗಳಾರತಿ, ಪಲ್ಲಕ್ಕಿ ಉತ್ಸವ ಮಾಡಲಾಗುತ್ತದೆ. ನಿಮಗೆಲ್ಲ ದೇವ್ರ ವೈಬ್ರೇಷನ್ ಫೀಲ್ ಆಗೋ ಥರ ಒಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ, ಅದನ್ನು ನೋಡಿ. ಇದೆಲ್ಲ ಆದಮೇಲೆ ಲೈಟ್ಸ್ ಎಲ್ಲ ಆಫ್ ಆಗಿ ಬರೀ ದೀಪದ ಬೆಳಕಿಂದ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡೋಕ್ಕೆ ಸಿಗುತ್ತೆ. ಈ ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಅಂದರೂ ಮುಂದೆಯಿಂದ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಪ್ರತಿ ಶನಿವಾರ ಇಲ್ಲಿ ವಿವಿಧವಾದ ಪೂಜೆ, ಸೇವೆಗಳು ನಡೆಯುತ್ತವೆ. ನೀವೇನಾದರೂ ಹೈದರಾಬಾದ್ನಲ್ಲಿದ್ದರೆ ಈ ಟೆಂಪಲ್ನ ವಿಸಿಟ್ ಮಾಡಿ. ಮತ್ತು ನಿಮಗಿಷ್ಟವಾದ ಟೆಂಪಲ್ನ ಕಮೆಂಟಲ್ಲಿ ಸಜೆಸ್ಟ್ ಮಾಡಿ. ಥ್ಯಾಂಕ್ ಯು.